ಏನಿಲ್ಲ, ಈಗ KPS ಶಾಲೆ ಮಂಜೂರಾಗೈತೆ ನಮಗೆ ಮಾಗಡಿ ಟೌನ್ಗೆ. LKG ಇಂದ ಅಪ್ ಟು 12th ಆಗಿದೆ. ಅದಕ್ಕೆ ಈಗ ಅವರು ನಮ್ಮ ಟೊಯೋಟೋದವರು 2 ಫ್ಲೋರನ್ನು ಕಟ್ಕೊಡ್ತೀವಿ ಅಂತೇಳಿ ಬಂದಿದ್ದಾರೆ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಅವ್ರು ಕಟ್ಕೊಡ್ತಾರೆ. ನಾವು KPSನವರಿಂದ ಕಾಲೇಜ್ ಬಿಲ್ಡಿಂಗ್ನ ನಾವು ಅವ್ರ ಕಡೆಯಿಂದ ಕಟ್ಸ್ಕೊತೀವಿ. KPSನವ್ರ ಕಡೆಯಿಂದ, ಸರ್ಕಾರದ ಕಡೆಯಿಂದ. ಅದನ್ನು ವೀಕ್ಷಣೆ ಮಾಡೋಕ್ಕೆ ಅವರು ಬಂದಿದ್ದು ಟೊಯೋಟೋದವರು ಅಪ್ರೂವ್ ಮಾಡಿದ್ದೀವಿ. ಈಗ ಜುಲೈ ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ ಅವರು. ಜೂನ್ ತಿಂಗಳು ಕೆಲಸ ಪ್ರಾರಂಭ ಮಾಡ್ತಾರೆ. ಅಷ್ಟರಲ್ಲಿ ಇದರ ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೇನು ರೂಮ್ಸ್ ಅವೈಲೇಬಿಲಿಟಿ ಇದೆ ಅವೆಲ್ಲ ಚೆಕ್ ಮಾಡ್ಬಿಟ್ಟು ಇವಾಗ ನೀಟಾಗಿ ಅದೆಲ್ಲ ಪೇಂಟ್ ಮಾಡಿ ನೀಟಾಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ವಿ. ಹೈಸ್ಕೂಲ್ಗೂ ಕಾಲೇಜ್ಗೂ ನಮ್ಗೆ ಇರ್ತಕ್ಕಂಥ ಬಿಲ್ಡಿಂಗ್ ಸಫಿಷಿಯೆಂಟ್ ಆಯ್ತದೆ. KPS ಶಾಲೆ ಆದ ನಂತರ ಅದು 2 ವರ್ಷ ಬೇಕು ಕಟ್ಟಲಿಕ್ಕೆ. ಅದನ್ನು 18 ತಿಂಗಳು ಹೇಳಿದ್ದಾರೆ, 2 ವರ್ಷ ಬೇಕು. ಅದಾದಮೇಲೆ ನಾವು ಮೇಲ್ಗಡೆ ಕಾಲೇಜ್ ಕಟ್ಬೇಕಾದ್ರೆ 1 ವರ್ಷ ಬೇಕಾಗ್ತದೆ. ಹಂತವಾಗಿ ಇದಕ್ಕೊಂದು ರೂಪ ಕೊಟ್ಟಿದ್ದೀವಿ. ಆಡಿಟೋರಿಯಂ ನಡೀತಾ ಇದೆಯಲ್ಲ, ಆಡಿಟೋರಿಯಂ ಆಗ್ತದೆ. ಆಡಿಟೋರಿಯಮು ಕೂಡ ಇನ್ನೊಂದು 8-9 ತಿಂಗಳು ಮುಗಿತದೆ. ಸರ್, ಈಗ CM ಬದಲಾವಣೆ ವಿಚಾರವಾಗಿದೆ, ಅದ್ರ ಬಗ್ಗೆ ನನಗೆ ಯಾಕಣ. ಈಗ ಚುನಾವಣೆಗಳು ಗೆದ್ದಿದೆ ಸರ್, ಈಗ ಉಪಚುನಾವಣೆ ಗೆದ್ದಿದ್ದೀರಾ? ಗೆದ್ದಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನೋಡೋಣ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದಕ್ಕೆ ನನಗೆ ಸಂಬಂಧ ಏನಣ್ಣ. ಸರ್, ನೀವು ಈಗ ಕೇರಳದಲ್ಲಿ ಪ್ರಚಾರ ಮಾಡಿದ್ರ ಆ ಬೂತು ಗೆದ್ದಿದ್ದಾರೆ. ಆಮೇಲೆ ನೀವು ಉಸ್ತುವಾರಿ ಕೊಟ್ಟಿದಂಥ ಬೂತು ಹೆಚ್ಚು 30,000 ಲೀಡಲ್ ಗೆದ್ದವ್ರೆ. ಅವ್ರು 2 ಸರಿ 70,000 ಲೀಡಲ್ ಗೆದ್ದಿದ್ರು. ಈ ಬಾರಿ 30,000 ಲೀಡಲ್ ಗೆದ್ದವ್ರೆ. ನಮ್ಮ ಅಭ್ಯರ್ಥಿ ವಿನ್ಸೆಂಟ್ ಅಂತ, ನಮ್ಮ ಕೇರಳ ಅಭ್ಯರ್ಥಿ, ನಮ್ಗೆ ಉಸ್ತುವಾರಿ ಕೊಟ್ಟಿದ್ದು. ಅವರು ಭಾಳ ಹೈಯೆಸ್ಟ್ ಲೀಡಲ್ ಗೆದ್ದವ್ರೆ. ಅವರು ಮಂತ್ರಿ ಕೊಡಿ ಅಂತೇಳಿ ಮನವಿ ಮಾಡಿದ್ರು. ಸರ್, CM ಬದಲಾವಣೆ ವಿಚಾರವಾಗಿ ಸರ್ ಮೌನ ತಾಳಿದ್ರಲ್ಲ ಸರ್? ವಿಚಾರವಾಗಿ ನಾವೇನು ಮಾತಾಡಲ್ಲ, ಎಲ್ಲ ಹೈಕಮಾಂಡ್ ಮಾಡ್ತೀವಿ.